ಪಲ್ಲಂಗದ ಚಟ ಹತ್ತಿಸಿದ್ಲು ಗಂಡನನ್ನ ಚಟ್ಟ. ವಿಡಿಯೋ ಕಾಲ್ನಲ್ಲಿ ಗಂಡನ ಸಾವು ನೋಡಿದ್ಲು ರಕ್ಕಸಿ. ಗಂಡನ ಸಾವನ್ನ ನೋಡಿ ಎಂಜಾಯ್ ಮಾಡಿದ್ಲು ಕೊಲೆಗಾತಿ. ಗಂಡ ಇದ್ರು ಆಡ್ತಿದ್ಲು ಇನ್ನೊಬ್ಬನ ಜೊತೆ ಚಕ್ಕಂದ. ಸಂಗಾತಿಗಳಿಬ್ಬರ ನಡುವೆ ಬಾಂಧವ್ಯವನ್ನ ಈ ಸಣ್ಣ ಪುಟ್ಟ ವಿಚಾರಗಳು ಹಾಳು ಮಾಡಿಬಿಡ್ತವೆ. ಹೀಗಾಗಿ ದಂಪತಿಗಳ ನಡುವಿನ ಬಾಂಧವ್ಯವು ಗಟ್ಟಿಯಾಗಿರಬೇಕಾದ್ರೆ ಈ ಕೆಲವು ವಿಷಯಗಳ ಬಗ್ಗೆ ಹೆಚ್ಚು ಗಮನವನ್ನ ನೀಡಬೇಕು. ಆದರೆ ಇಲ್ಲೋರ್ವ ಪತ್ನಿ ಗಂಡನ ಹತ್ಯೆಗೆ ಸುಪಾರಿ ನೀಡಿದ್ದಾಳೆ. ಅಲ್ಲದೆ ಗಂಡನನ್ನ ಕೊಲೆ ಮಾಡೋದನ್ನ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ ಮೂಲಕ ನೋಡಿ ಆನಂದ ಪಟ್ಟಿದ್ದಾಳೆ ರಕ್ಕಸಿ. ಪ್ರಪಂಚದಲ್ಲಿ ಎಂತೆಂಥ ಜನರಿರ್ತಾರೆ ನೀವೇ ನೋಡಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗಾಡಿಕೊಪ್ಪ ಗ್ರಾಮದ ಬಳಿ ಏಪ್ರಿಲ್ 2ರಂದು ನಡೆದಿದ್ದ ವ್ಯಕ್ತಿಯ ಕೊಲೆ ಪ್ರಕರಣಕ್ಕೀಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಬೇರೊಬ್ಬ ವ್ಯಕ್ತಿಯ ಜೊತೆ ಸರಸ ಸಲ್ಲಾಪಕ್ಕಾಗಿ ಕಟ್ಟಿಕೊಂಡ ಗಂಡನನ್ನೇ ಹೆಂಡತಿ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿರೋದು ಬೆಳಕಿಗೆ ಬಂದಿದೆ. ಹೌದು, ಶೈಲಾ ಎನ್ನುವ ಮಹಿಳೆ ಪ್ರಿಯಕರ ರುದ್ರಪ್ಪ ಹೊಸಟ್ಟಿ ಎನ್ನುವಾತನಿಗೆ ಸುಪಾರಿ ನೀಡಿ ಗಂಡ ಬಲೋಗಿ ಗ್ರಾಮದ ಶಿವನಗೌಡ ಪಾಟೀಲ್ನನ್ನ ಕೊಲೆ ಮಾಡಿಸಿದ್ದಾಳೆ. ಅಷ್ಟೇ ಅಲ್ಲ, ಗಂಡನನ್ನ ಕೊಲೆ ಮಾಡ್ತಿರೋ ದೃಶ್ಯವನ್ನ ವಾಟ್ಸ್ಆ್ಯಪ್ ಕಾಲ್ನಲ್ಲಿ ಲೈವ್ ನೋಡಿದ್ದಾಳೆ. ಬಳಿಕ ತನಗೆ ಏನೂ ಗೊತ್ತಿಲ್ಲವೆಂದು ಗಂಡನ ಮೃತದೇಹದ ಮೇಲೆ ಬಿದ್ದು ಗೋಳಾಡಿ ಪ್ರಕರಣವನ್ನ ಡೈವರ್ಟ್ ಮಾಡೋಕೆ ಯತ್ನಿಸಿದ್ಲು. ಆದರೆ ಪೊಲೀಸರು ಬಿಡಬೇಕಲ್ಲ. ಶೈಲಾಳ ಫೋನ್ ಪರಿಶೀಲನೆ ಮಾಡಿದಾಗ ಆಕೆಯ ನವರಂಗಿ ಆಟ ಬಟಾ ಬಯಲಾಗಿದೆ. ಆತನ ಸಹವಾಸ ಬಿಡುವಂತೆ ಹೇಳಿದ್ದಕ್ಕೆ ಗಂಡನ ಕಥೆಯನ್ನ ಮುಗಿಸಿಬಿಟ್ಟಿದ್ದಾಳೆ. ಕಳೆದ 2 ವರ್ಷದಿಂದ ರುದ್ರಪ್ಪ ಹೊಸಟ್ಟಿ ಹಾಗೂ ಶೈಲಾ ನಡುವೆ ಸಂಬಂಧ ಇತ್ತು. ಗಂಡನಿಗೆ ಗೊತ್ತಾಗದಂತೆ ರುದ್ರಪ್ಪನೊಂದಿಗೆ ಚಕ್ಕಂದ ಆಡ್ತಿದ್ಲು ಈ ಪಾಪಿ. ಆದರೆ 6 ತಿಂಗಳ ಶೈಲಾಳ ಲಬ್ಬಿ ಡಬ್ಬಿಯ ಗುಟ್ಟು ಶಿವನಗೌಡನಿಗೆ ಗೊತ್ತಾಗಿದ್ದು ಅವನ ಸಹವಾಸ ಬಿಟ್ಟು ಬಿಡು ಎಂದು ತಿಳಿಸಿ ಬುದ್ಧಿ ಹೇಳ್ದ. ಆದರೆ ಶೈಲಾ ತಾಳಿ ಕಟ್ಟಿದ ಗಂಡನನ್ನೇ ಬಿಡುತ್ತೇನೆ ಹೊರತು ರುದ್ರಪ್ಪನನ್ನ ಬಿಡಕ್ಕಾಗಲ್ಲ ಅನ್ನುವಂತಹ ನಿರ್ಧಾರ ಮಾಡಿ ಶಿವನಗೌಡನನ್ನೇ ಮುಗಿಸಲು ತೀರ್ಮಾನ ಮಾಡಿದ್ಲು. ಗಂಡನನ್ನ ಕೊಲ್ಲೋಕೆ ತೀರ್ಮಾನಿಸಿದ್ದ ಶೈಲಾ ಪ್ರಿಯಕರ ರುದ್ರಪ್ಪನಿಗೆ ವಿಚಾರ ತಿಳಿಸಿದ್ದಾಳೆ. ಹೀಗೆ ಇಬ್ರು ಹೇಗೆ ಕೊಲೆ ಮಾಡಬೇಕು, ಎಲ್ಲಿ ಮಾಡಬೇಕೆಂದು ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಶೈಲಾ ತನ್ನನ್ನ ತವರು ಮನೆಗೆ ಬಿಟ್ಟು ಬರುವಂತೆ ಗಂಡನಿಗೆ ಹೇಳಿದ್ದಾಳೆ. ಅದರಂತೆ ಶಿವನಗೌಡ ಏನೂ ಗೊತ್ತಿಲ್ಲದೆ ಹೆಂಡತಿಯನ್ನ ತವರು ಮನೆಗೆ ಬಿಟ್ಟು ಏಪ್ರಿಲ್ 2ರಂದು ಅಲ್ಲಿಂದ ವಾಪಸ್ ಆಗ್ತಿದ್ದ. ಆ ವೇಳೆ ಎಣ್ಣೆ ಪಾರ್ಟಿಯನ್ನ ಮಾಡಿಸಿ ಕೊಂದು ಬಿಟ್ಟಿದ್ದಾರೆ. ಶೈಲಾಳ ಪ್ರಿಯಕರ ರುದ್ರಪ್ಪ ಹೊಸಟ್ಟಿ ಶಿವನಗೌಡನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದಾನೆ. ಇದನ್ನ ಹೆಂಡತಿಯಾದವಳು ಶೈಲಾ ರುದ್ರಪ್ಪ ವಾಟ್ಸ್ಆ್ಯಪ್ ಕಾಲ್ನಲ್ಲಿ ಗಂಡ ಸಾಯೋದನ್ನ ಕಿನ್ನಾರೆ ನೋಡಿ ಆನಂದ ಪಟ್ಟಿದ್ದಾಳೆ. ಏಪ್ರಿಲ್ 2ರಂದು ಶಿವನಗೌಡ ಸತ್ತ ಬಳಿಕ ಶೈಲಾ ಗೋಳಾಡಿ ನಾಟಕದ ಕಣ್ಣೀರಿಟ್ಟಿದ್ಲು. ಇನ್ನು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಿದ ಖಾನಾಪುರ ಠಾಣೆ ಪೊಲೀಸರು ಶೈಲಾಳ ಫೋನ್ ತೆಗೆದುಕೊಂಡು ಕಾಲ್ ಹಿಸ್ಟ್ರಿ ಪರಿಶೀಲನೆ ಮಾಡಿದ್ದು ಆಗ ಶೈಲಾ ಹಾಗೂ ರುದ್ರಪ್ಪನ ಗುಟ್ಟು ರಟ್ಟಾಗಿದೆ. ಬಳಿಕ ಪೊಲೀಸರು ಶೈಲಾಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ಕಹಾನಿ ಬಟಾ ಬಯಲಾಗಿದೆ. ನೋಡಿದ್ರಲ್ಲ, ಪಲ್ಲಂಗದ ಆಟಕ್ಕಾಗಿ ಇನ್ನೊಬ್ಬನಿಗೋಸ್ಕರ ಗಂಡನನ್ನೇ ಬಲಿ ಕೊಡುವ ಇಂತಹ ಹೆಂಗಸರು ಇದ್ದೇ ಇರ್ತಾರೆ. ಒಂದು ಕ್ಷಣಿಕ ಸುಖಕ್ಕಾಗಿ ಒಬ್ಬರ ಜೀವನ ತೆಗೆಯುವ ಈ ಕಾಲದಲ್ಲಿ ನೀವುಗಳು ಹುಷಾರ್.